ಹೆಲೋ ಹಾಯ್ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಕ್ವಾಲಿಟಿ ಎಜುಕೇಷನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾವು ಇವತ್ತಿನ ಕ್ಲಾಸಲ್ಲಿ ರಾಜ್ಯಗಳ ಪುನರ್ರಚನೆಯ ಕುರಿತು ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಫ್ರೆಂಡ್ಸ್. ಪ್ರಶ್ನೆ 1. ಜೆವಿಪಿ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಆಪ್ಷನ್ 1 ಜವಾಹರ್ಲಾಲ್ ನೆಹರು, 2 ವಲ್ಲಭಾಯ್ ಪಟೇಲ್, 3 ಪಟ್ಟಾಭಿ ಸೀತಾರಾಮಯ್ಯ, 4 ಯಾರೂ ಅಲ್ಲ. ಜೆವಿಪಿ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಆನ್ಸರ್ ಯಾರೂ ಅಲ್ಲ. ಈ ಜೆವಿಪಿ ಸಮಿತಿಯಲ್ಲಿ ಯಾರೂ ಸಹ ಅಧ್ಯಕ್ಷರು ಇರಲಿಲ್ಲ, 3 ಸದಸ್ಯರೇ ಆಗಿದ್ರು. ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯ. ಇವರ ಹೆಸರಿನ ಒಂದು ಮೊದಲ ಅಕ್ಷರದಿಂದಲೇ ಈ ಜೆವಿಪಿ ಸಮಿತಿಯ ಹೆಸರು ಬಂದಿರುತ್ತೆ ಫ್ರೆಂಡ್ಸ್. ಜೆವಿಪಿ ಸಮಿತಿಯಲ್ಲಿ ಯಾರೂ ಸಹ ಅಧ್ಯಕ್ಷರು ಇರಲಿಲ್ಲ, 3 ಸದಸ್ಯರನ್ನೇ ಇದ್ದರು. ಅವರು 3 ಸಮರ್ಥ, ಉತ್ತಮ ವ್ಯಕ್ತಿತ್ವವನ್ನು, ಉತ್ತಮ ಜ್ಞಾನವನ್ನು ಹೊಂದಿದ್ದ ಕಾರಣ ಈ ಒಂದು ಸಮಿತಿಯಲ್ಲಿ ಯಾರೂ ಸಹ ಅಧ್ಯಕ್ಷರು ಇರಲಿಲ್ಲ, 3 ಸದಸ್ಯರೇ ಇದ್ದರು ಫ್ರೆಂಡ್ಸ್. ಪ್ರಶ್ನೆ 2. ಭಾರತದಲ್ಲಿ ಭಾಷೆ ಆಧಾರದ ಮೇಲೆ ರಚನೆಯಾದ ಮೊದಲ ರಾಜ್ಯ ಯಾವುದು? ಆಪ್ಷನ್ 1 ಆಂಧ್ರ ಪ್ರದೇಶ, 2 ತಮಿಳುನಾಡು, 3 ಪಂಜಾಬ್, 4 ಕರ್ನಾಟಕ. ಆನ್ಸರ್ ಆಂಧ್ರ ಪ್ರದೇಶ. ಭಾರತದಲ್ಲಿ ಭಾಷೆ ಆಧಾರದ ಮೇಲೆ ರಚನೆಯಾದ ಮೊದಲ ರಾಜ್ಯ ಯಾವುದು? ಆಂಧ್ರ ಪ್ರದೇಶ. ಪ್ರಶ್ನೆ 3. ಯಾವ ಆಯೋಗದ ಶಿಫಾರಸ್ಸಿಗೆ ಅನುಗುಣವಾಗಿ ರಾಜ್ಯಗಳ ಪುನರ್ರಚನೆ ಮಾಡಲಾಯಿತು? ಆಪ್ಷನ್ 1 ಧಾರ್ ಸಮಿತಿ, 2 ಫಜಲ್ ಅಲಿ ಆಯೋಗ, 3 ಜೆವಿಪಿ ಸಮಿತಿ, 4 ಯಾವುದೂ ಅಲ್ಲ. ಆನ್ಸರ್ ಫಜಲ್ ಅಲಿ ಆಯೋಗ. ಫಜಲ್ ಅಲಿ ಆಯೋಗದ ಶಿಫಾರಸ್ಸಿಗೆ ಅನುಗುಣವಾಗಿ ರಾಜ್ಯಗಳನ್ನು ಪುನರ್ರಚಿಸಲಾಯಿತು. ಪ್ರಶ್ನೆ 4. ರಾಜ್ಯ ಪುನರ್ರಚನಾ ಕಾಯ್ದೆಯನ್ನು ಯಾವ ವರ್ಷ ಜಾರಿಗೊಳಿಸಲಾಯಿತು? ಆಪ್ಷನ್ 1 ಆಗಸ್ಟ್ 1954, 2 15 ಅಕ್ಟೋಬರ್ 1949, ಆಪ್ಷನ್ 3 1 ನವೆಂಬರ್ 1956, 4 1 ನವೆಂಬರ್ 1953. ಯಾವ ವರ್ಷ ಈ ಒಂದು ರಾಜ್ಯ ಪುನರ್ರಚನಾ ಕಾಯ್ದೆ ಜಾರಿಗೆ ಬಂತು ಫ್ರೆಂಡ್ಸ್? ಆನ್ಸರ್ 1 ನವೆಂಬರ್ 1956. ಪ್ರಶ್ನೆ 5. ಭಾರತದ ಸಂವಿಧಾನಕ್ಕೆ ಯಾವ ತಿದ್ದುಪಡಿ ಸೇರಿಸುವ ಮೂಲಕ ರಾಜ್ಯಗಳ ಪುನರ್ರಚನೆ ಮಾಡಲಾಯಿತು? ಆಪ್ಷನ್ಸ್ 1 9ನೇ ತಿದ್ದುಪಡಿ, 2 7ನೇ ತಿದ್ದುಪಡಿ, 3 8ನೇ ತಿದ್ದುಪಡಿ, 4 1ನೇ ತಿದ್ದುಪಡಿ. ಆನ್ಸರ್ 7ನೇ ತಿದ್ದುಪಡಿ. ಭಾರತ ಸಂವಿಧಾನಕ್ಕೆ 7ನೇ ತಿದ್ದುಪಡಿ ಸೇರಿಸುವ ಮೂಲಕ ರಾಜ್ಯಗಳ ಪುನರ್ರಚನೆ ಮಾಡಲಾಯಿತು. ಪ್ರಶ್ನೆ 6. ರಾಜ್ಯ ಪುನರ್ರಚನಾ ಕಾಯ್ದೆಯ ಪ್ರಕಾರ ಎಷ್ಟು ರಾಜ್ಯಗಳನ್ನು ರಚಿಸಲಾಯಿತು? ಆಪ್ಷನ್ 1 16, 2 29, ಆಯ್ಕೆ 3 28, ಆಯ್ಕೆ 4 14. ರಾಜ್ಯ ಪುನರ್ರಚನಾ ಕಾಯ್ದೆಯ ಪ್ರಕಾರ ಎಷ್ಟು ರಾಜ್ಯಗಳನ್ನು ರಚಿಸಲಾಯಿತು? ಆನ್ಸರ್ 14. ಪ್ರಶ್ನೆ 7. ABCD
ವರ್ಗದ ರಾಜ್ಯಗಳನ್ನು ರದ್ದುಪಡಿಸಲು ಯಾವ ಆಯೋಗ ಶಿಫಾರಸು ನೀಡಿತು? ಫಜಲ್ ಅಲಿ ಆಯೋಗ, ಧಾರ್ ಸಮಿತಿ, ಜೆವಿಪಿ ಸಮಿತಿ, ಮೋತಿಲಾಲ್ ನೆಹರು ಸಮಿತಿ. ಎ ಬಿ ಸಿ ಡಿ ವರ್ಗದ ರಾಜ್ಯಗಳನ್ನು ರದ್ದುಪಡಿಸಲಿಕ್ಕೆ ಯಾವ ಆಯೋಗ ಶಿಫಾರಸು ನೀಡಿತ್ತು? ಆನ್ಸರ್ ಫಜಲ್ ಅಲಿ ಆಯೋಗ. ಪ್ರಶ್ನೆ 8. ಪ್ರಸ್ತುತವಾಗಿ ಭಾರತದಲ್ಲಿ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿವೆ? ಪ್ರಸ್ತುತವಾಗಿ ಇವತ್ತಿನ ದಿನಮಾನದಲ್ಲಿ ಭಾರತದಲ್ಲಿ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿವೆ? ಆಯ್ಕೆ 1 9, ಆಯ್ಕೆ 2 6, ಆಯ್ಕೆ 3 8, ಆಯ್ಕೆ 4 7. ಪ್ರಸ್ತುತವಾಗಿ ಭಾರತದಲ್ಲಿ 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಪ್ರಶ್ನೆ 9. ವೈವಿಧ್ಯಮಯ ಸಂಸ್ಕೃತಿ, ಸಂಪ್ರದಾಯ ಮತ್ತು ಸಾಹಿತ್ಯದ ಬೆಳವಣಿಗೆಗೆ ಭಾಷಾವಾರು ರಾಜ್ಯ ಸಹಾಯಕವಾಗಬಲ್ಲದು ಎಂದು ಯಾವ ಸಮಿತಿ ತಿಳಿಸಿತು? 1 ಫಜಲ್ ಅಲಿ ಆಯೋಗ, 2 ಧಾರ್ ಸಮಿತಿ, 3 ಜೆವಿಪಿ ಸಮಿತಿ, 4 ಮೋತಿಲಾಲ್ ನೆಹರು ಸಮಿತಿ. ಆನ್ಸರ್ ಮೋತಿಲಾಲ್ ನೆಹರು ಸಮಿತಿ. ಪ್ರಶ್ನೆ 10. ಪ್ರಸ್ತುತವಾಗಿ ಹೈದರಾಬಾದ್ ಯಾವ ರಾಜ್ಯದ ರಾಜಧಾನಿಯಾಗಿದೆ? 1 ಆಂಧ್ರ ಪ್ರದೇಶ, 2 ತಮಿಳುನಾಡು, 3 ಪಂಜಾಬ್, 4 ತೆಲಂಗಾಣ. ಪ್ರಸ್ತುತವಾಗಿ ಹೈದರಾಬಾದ್ ಯಾವ ರಾಜ್ಯದ ರಾಜಧಾನಿಯಾಗಿದೆ? ಆನ್ಸರ್ ತೆಲಂಗಾಣ. ಪ್ರಶ್ನೆ 11. ಫಜಲ್ ಅಲಿ ಆಯೋಗ ಎಷ್ಟು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳನ್ನು ರಚಿಸಲು ಶಿಫಾರಸು ನೀಡಿತ್ತು? 1 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳು, 2 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳು, ಆಯ್ಕೆ 3 16 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳು, ಆಯ್ಕೆ 4 14 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳು. ಫಜಲ್ ಅಲಿ ಆಯೋಗ ಎಷ್ಟು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳನ್ನು ರಚಿಸಲು ಶಿಫಾರಸು ನೀಡಿತ್ತು? ಆನ್ಸರ್ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳು. ಪ್ರಶ್ನೆ 12. ಆಡಳಿತದ ಅನುಕೂಲಕ್ಕಾಗಿ ರಾಜ್ಯಗಳ ಪುನರ್ರಚನೆ ಮಾಡುವ ಕುರಿತು ಶಿಫಾರಸು ನೀಡಿದ ಆಯೋಗ ಯಾವುದು? 1 ಫಜಲ್ ಅಲಿ ಆಯೋಗ, 2 ಧಾರ್ ಸಮಿತಿ, 3 ಜೆವಿಪಿ ಸಮಿತಿ, 4 ಮೋತಿಲಾಲ್ ನೆಹರು ಸಮಿತಿ. ಆನ್ಸರ್ ಧಾರ್ ಸಮಿತಿ. ನೋಡಿ ಫ್ರೆಂಡ್ಸ್, ಫಜಲ್ ಅಲಿ ಆಯೋಗದ ಶಿಫಾರಸಿಗೆ ಅನುಗುಣವಾಗಿ ರಾಜ್ಯಗಳ ಪುನರ್ರಚನೆ ಆಯಿತು. ನವೆಂಬರ್ 1 1956ರಲ್ಲಿ ರಾಜ್ಯಗಳ ಪುನರ್ರಚನಾ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು. ಅದರ ಪ್ರಕಾರ ನಮ್ಮ ಭಾರತದಲ್ಲಿ ಫಸ್ಟ್ 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳಿದ್ವು. ಫಜಲ್ ಅಲಿ ಆಯೋಗ ಎಷ್ಟು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳನ್ನು ರಚಿಸಲು ಶಿಫಾರಸು ನೀಡಿತು ಅಂದರೆ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳು. ಇನ್ನು ಈ ಒಂದು ರಾಜ್ಯಗಳ ಪುನರ್ರಚನೆ ಮಾಡುವ ಕುರಿತು ಧಾರ್ ಆಯೋಗ ಆಡಳಿತದ ಅನುಕೂಲಕ್ಕಾಗಿ ರಾಜ್ಯಗಳ ಪುನರ್ರಚನೆ ಆಗಬೇಕು ಅಂತ ಶಿಫಾರಸು ನೀಡುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.